ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸರ್ಕಾರಿ ಉರ್ದು ಶಾಲೆಯ ಆವರಣದಲ್ಲಿ ಉರ್ದು ಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಪುರಸಭಾ ಸದಸ್ಯರುಗಳಾದ ರಹಮತ್, ರಿಯಾಜ್, ಜಮೀರ್, ಅನಿಲ್, SDMC ಅಧ್ಯಕ್ಷ ಆಸಿಫ್, ಉಪಾಧ್ಯಕ್ಷ ರಿಜ್ವಾನ್, ಶಾಲೆಯ ಮುಖ್ಯ ಶಿಕ್ಷಕ ಮಂಜಪ್ಪ ಹಾಗೂ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕಿಯರು ಗಿಡಕ್ಕೆ ನೀರೇರುವುದರ ಮೂಲಕ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಾಕ್ಷಾತ್ಕಾರ ವಂತರೀಕ್ಷೆಡೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಎಂಬ DVGಯವರ ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನು ನೆನಪಿಸುತ್ತಾ, ಶಾಲೆಯೆಂಬುದು ದೇಗುಲ, ವಿದ್ಯಾರ್ಥಿಗಳೇ ದೇವರು, ಶಿಕ್ಷಕರು ಪ್ರತಿನಿತ್ಯ ವಿದ್ಯಾರ್ಥಿಗಳನ್ನು ಆರಾಧಿಸುವ ಅರ್ಚಕರು. ಇಂದು ನಮ್ಮ ಶಾಲೆ ಎಂಬ ದೇಗುಲದ ಶಾಲಾ ವಾರ್ಷಿಕೋತ್ಸವ जैसे जैसे वक्त गुजरता गया, गुजरने के बाद बच्चों की तादाद कम होने की वजह से और दोनों मोहल्लों में लड़कियों की तालीम की तरफ ज़्यादा तवज्जो देने की वजह से दोनों स्कूलों में लड़का और लड़की दोनों को तालीम दी जाए, इस मामले में बातचीत करके बाद में स्कूल को यहाँ पे दोनों लड़कियाँ और लड़कों को दोनों को तालीम देना शुरू किया। हमारी इस स्कूल में बहुत सारे ऐसे लीडर्स, ऐसे शख्सियत जो यहाँ पढ़ के गए हैं, आला से आला मकाम पर पहुँचे हैं। मैं ये समझता हूँ कि हमारे मागड़ी की शान हमारे रिटायर्ड IAS ऑफिसर जनाब मरहूम ज़मीर पाशा साहब भी इसी स्कूल के तालिब इल्म थे. ನಾವು ಮನವಿ ಕೊಟ್ಟು ಸಾಕಾಗಿದೆ. ಅವರು ಇವತ್ತು ನಾಳೆ ಅಂತ ಹೇಳ್ತಾವ್ರೆ ಸರ್. ನೀವು ಸ್ವಲ್ಪ ಹೇಳಿ ನಮ್ಮ ಶಾಲೆಗೆ ನೀರಿನ ಕನೆಕ್ಷನ್ ತೋರಿಸಬೇಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.